ಮಹದೇಶ್ವರ ಮಾಯಕಾರ ಏಳುಮಲೆಯ ಒಡೆಯ ಮಹದೇಶ್ವರ ಪ್ರಭುವೇ ಮೂಡಲ ಮಲೆಯ ಮುತ್ತುಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಮೂಡಲ ಮಲೆಯ ಮುತ್ತುಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ ಹಸಿರು ಗಿರಿಯ ಕೆಸರಿನಲ್ಲಿ ಪುಷ್ಪವಾಗುವೆ ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಹೇಳುವೆ ಬಿಸಿಲು ಮಳೆಗೆ ಬೆದರದಂತೆ ಹೆಸರ ಹೇಳುವೆ ನಿಮ್ಮ ಹೆಸರ ಹೇಳುವೆ ಮೂಡಲ ಮಲೆಯ ಮುತ್ತುಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ ಬೆಳ್ಳಿ ಬೆಟ್ಟದ ಹಿಮಗಳಂತೆ ಕರಗಿ ಬೀಳುವೆ ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ ಸ್ವಾಮಿ ಎಷ್ಟೋ ಜನ್ಮದ ಪಾಪ ಕಳೆದು ಪಾದ ಸೇರುವೆ ನಿಮ್ಮ ಪಾದ ಸೇರುವೆ ಮೂಡಲ ಮಲೆಯ ಮುತ್ತುಮಾದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ
ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ ಮಾದೇವ ಮಾದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಯ್ಯ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರೆಯ ನನಗೆ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರೆಯ ನಿಮ್ಮ ಪಾದ ತೋರೆಯ ಮೂಡಲ ಮಲೆಯ ಮುತ್ತುಮದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಮೂಡಲ ಮಲೆಯ ಮುತ್ತುಮದೇವ ದಾರಿ ತೋರೆಯ ನನ್ನ ಮನವು ನಿನ್ನಲ್ಲಿರುವುದು ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ ಸ್ವಾಮಿ ಅಭಯ ನೀಡೆಯ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈ ದಿವಸ ನಮ್ಮ ಮೈಸೂರು ಅಗ್ರಹಾರದ ಹೊಸ ಮಠದಲ್ಲಿ ಭಾವಪೂರ್ಣವಾದ ಭಕ್ತಿಪೂರ್ವಕ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುವುದರ ಜೊತೆಗೆ ಇವತ್ತು ಪರಮ ಪೂಜ್ಯ ಚಿದಾನಂದ ಮಹಾಸ್ವಾಮಿಗಳವರ ಪಾದಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ ಅವರು ನಿಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ವಿಧಿವಶರಾಗಿರ್ತಕ್ಕಂಥ ಅವರ ಪಾದಪದ್ಮಗಳಿಗೆ ಭಕ್ತ ಶರಣಾರ್ಥಿಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ಈ ಮಹಾಪೂಜ್ಯರ ಅಗಲಿಕೆಯಿಂದ ತುಂಬಲಾಗದಂತ ಒಂದು ನಷ್ಟ ನಮ್ಮೆಲ್ಲರಿಗೂ ಕೂಡ ಆಗಿದೆ. ಪರಮ ಪೂಜ್ಯರಾದ ಚಿದಾನಂದ ಸ್ವಾಮಿಗಳವರು ಅನುಗಾಲವೂ ಕೂಡ ಆನಂದಮಯವಾಗಿ ಹಸನ್ಮುಖಿಯಾಗಿ ಎಲ್ಲರ ಜೊತೆಯಲ್ಲೂ ಮಾತನಾಡುತ್ತಿದ್ದ ಪರಮ ಪೂಜ್ಯರು ಇವತ್ತು ನಿಮ್ಮನ್ನೆಲ್ಲರನ್ನೂ ಕೂಡ ಬಿಟ್ಟು ಹೋಗಿದ್ದಾರೆ. ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ರೂ ಕೂಡ ಅವರ ನೆನಪು ಅವರ ಆಶೀರ್ವಾದ ಸದಾ ನಮ್ಮ ಜೊತೆಯಲ್ಲೇ ಇದೆ. ಪರಮ ಪೂಜ್ಯರು ಮುಡುಕನಪುರದ ಶಿವಶರಣರಾದ ಮರಲಿಂಗಮ್ಮ ಮತ್ತು ಸಿದ್ಧ ಬಸವದೇವರ ಎರಡನೆಯ ಸುಪುತ್ರರಾಗಿ ಹುಟ್ಟಿ 20ನೇ ವರ್ಷಕ್ಕೆ ಜಂಗಮ ದೀಕ್ಷೆಯನ್ನು ಪಡೆದು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ವಿದ್ಯಾರ್ಥಿ ನಿಲಯದ ವ್ಯವಸ್ಥಾಪಕರಾಗಿ ಕಾರ್ಯಸೇವೆಯನ್ನು ಮಾಡಿ ನಂತರ ಹೊಸ ಮಠದ ಪೀಠಾಧಿಪತಿಗಳಾಗಿ 1980ರಂದು ಪೀಠಾಧಿಪತಿಗಳಾಗಿ ನಂತರ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಅದರಲ್ಲೂ ಪ್ರಮುಖವಾಗಿ ಮಹಿಳಾ ವಿದ್ಯಾರ್ಥಿ ನಿಲಯ, ಶಾಲೆಗಳು, ಕಾಲೇಜುಗಳು, ಆಸ್ಪತ್ರೆಯ ನಂತರ ಹೋದ ವರ್ಷ ನೂತನ ಪೀಠಾಧಿಕಾರವನ್ನು ಕೂಡ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತೀವಿ ಅಂತ ಒಂದು ವರ್ಷ ಮುಂಚಿತವಾಗಿ ಶಿಷ್ಯರನ್ನ ಹೊಟ್ಟುವನ್ನ ಪೀಠಾಧಿಕಾರ ಮಾಡಿ ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಪರಮ ಪೂಜ್ಯರು ಇವತ್ತು ನಮ್ಮನ್ನೆಲ್ಲ ಹಗಲಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದಂತ ಭಾವಪೂರ್ಣವಾದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇವತ್ತು ನಾವೆಲ್ಲರೂ ಕೂಡ ಈ ಮಠದ ಆವರಣದಲ್ಲಿ ಜಗದ್ಗುರುಗಳು ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಾಗಲೇ ಆಗಮಿಸಿ ಮತ್ತು ಅವರ ಜೊತೆಯಲ್ಲಿ ಸುತ್ತಮುತ್ತಲ ನಾಡಿನ ಎಲ್ಲಾ ಮಠಾಧೀಶ್ವರರು, ಬೃಹನ್ ಮಠಾಧೀಶ್ವರರು, ಎಲ್ಲ ಮಠಾಧೀಶ್ವರರು ಮತ್ತು ಎಲ್ಲ ಗುರುಲಿಂಗ ಜಂಗಮರೆಲ್ಲರೂ ಕೂಡ ಸಾವಿರಾರು ಜನ ಆಗಲೇ ಈಗ ದರ್ಶನ ಮಾಡಿ ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ತಮಿಳುನಾಡಿನ ಪ್ರಾಂತ್ಯದಿಂದಲೂ ಕೂಡ ಬರ್ತಾ ಇದ್ದಾರೆ. ಸಹಸ್ರಾರು ಭಕ್ತಾದಿಗಳು ಮತ್ತು ಎಲ್ಲರೂ ಕೂಡ ಆಗಮಿಸುತ್ತಿರುವ ಈ ಪುಣ್ಯ ಕಾರ್ಯಕ್ರಮ ಇವರ ಅಗಲಿಕೆಯಿಂದ ತುಂಬಲಾಗದ ನಷ್ಟವಾಗಿದ್ರೂ ಕೂಡ ಇವತ್ತು ನಾವು ಅವರ ಪಾದ ಪದ್ಮಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸುವುದಕ್ಕೆ ನಾವೆಲ್ಲರೂ ಕೂಡ ಈ ಗುರುಮಠದ ಆವರಣದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಇವತ್ತು ನಮ್ಮ ನಾದ ಸಂಗಮ ತಂಡದಿಂದ ಈ ಶ್ರದ್ಧಾಂಜಲಿಯ ಪುಣ್ಯ ಕಾರ್ಯಕ್ರಮದ ಒಂದು ಗೀತ ನಮನ ಕಾರ್ಯಕ್ರಮವನ್ನು ಗುರುವಿನ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇವೆ.
ಶರಣ ಬಂಧುಗಳೇ, ಪ್ರಸಾದ ಸಿದ್ಧವಾಗಿದೆ. ನಿರಂತರವಾದ ಪ್ರಸಾದ ನಾಳೆ ಸಂಜೆಯ ತನಕ ಗುರುಮಠದಲ್ಲಿ ನಡೀತಾನೆ ಇರುತ್ತೆ. ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಬಂದು ಸ್ವಲ್ಪ ಹೊತ್ತು ಕಾಲ ಇಲ್ಲಿ ಕುಳಿತು ಗುರುವಿನ ನಮನವನ್ನ, ಗುರುವಿನ ಒಂದು ತೇಜಸ್ಸನ್ನ ನಾವು ನೋಡುವುದರ ಜೊತೆಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗುವಂತ ಈ ಗುರು ದರ್ಶನವನ್ನ ಮಾಡಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಮೂಲೆ ಮೂಲೆಗಳಿಂದ ಬರ್ತಾ ಇರುವ, ನಾನಾ ಜಿಲ್ಲೆಗಳಿಂದ ಬರ್ತಾ ಇರುವಂತ ಎಲ್ಲ ಜಂಗಮ ಸೃಷ್ಟಿಗಳ ದರ್ಶನವನ್ನು ಏಕಕಾಲದಲ್ಲಿ ಮಾಡಿ ನಾವೆಲ್ಲರೂ ಕೂಡ ಪುನೀತರಾಗೋಣ. ಈ ಮಹಾಮಹಿಮರ ಅಗಲಿಕೆಯಿಂದ ನಮ್ಮೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಎಲ್ಲರಿಗೂ ಬೇಕಾದಂತ ಗುರುವಾಗಿ ಲಕ್ಷಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಜೀವನದ ಮಾರ್ಗವನ್ನು ಕಲ್ಪಿಸಿಕೊಟ್ಟಂತ ಸನ್ಮುಖಿಗಳಾದಂತ ಚಿದಾನಂದ ಸ್ವಾಮಿಗಳವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವರಿಗೆ ಭಾವಪೂರ್ಣವಾದ ಶ್ರೋತರ್ಪಣವನ್ನು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ ಈ ಬಸವಣ್ಣನವರ ವಚನದಿಂದ. ಕೂಡಲ ಸಂಗಮ ದೇವಾ ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಮ್ಮ ದೇಹ ಬೇರೆ ಕುಲ, ಎನ್ನ ಕಾಲೇ ಕಮ್ಮ ದೇಹ ಬೇರೆ ಕುಲ, ಎನ್ನ ಕಾಲೇ ಕಮ್ಮ ದೇಹ ಬೇರೆ ಕುಲ, ಶಿಲವೇ ಬಂದ ಕಲಶವಯ್ಯ. ಎನ್ನ ಕಾಲೇ ಕಮ್ಮ ದೇಹ ಬೇರೆ ಕುಲ, ಶಿಲವೇ ಬಂದ ಕಲಶವಯ್ಯ. ಶಿಲವೇ ಬಂದ ಕಲಶವಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ, ದೇವ
ಮಾಡಲಿ ನೀ ಕೂಡಲ ಸಂಗಮದೇವ ಉಳ್ಳವರು ಶಿವಾಲಯವ ಮಾಡುವರು ದಾನೇನ ಮಾಡಲಿ ಬಡವರಿಯ ಉಳ್ಳವರು ಶಿವಾಲಯವ ಮಾಡುವರು ದಾನೇನ ಮಾಡಲಿ ಬಡವರಿಯ ಕೂಡಲ ಸಂಗಮದೇವ ಕೂಡಲ ಸಂಗಮದೇವ ಕೂಡಲ ಸಾಂಬ ಜೈ ನಮ ಪಾರ್ವತೇ ಪದೇ ಹರ ಮಹಾದೇವ ಹಲ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇ ಸಮ ಸ್ವಾಮಿ ಜೈ ಪರಾಗ ಬಸವಾದಿ ಪ್ರಮದರ ಪಾಲಕ್ಕೆ ಬಹುಪರಾಗ. ಮಹಾನುಭಾವರಾದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿಗಳಾಗಿ ಚಿದಾನಂದ ಸ್ವಾಮೀಜಿಗಳು ಇಷ್ಟು ಜನರಿಗೆ ತಾವು ದಾರಿದೀಪವಾಗಿದ್ದಾರೆ. ಇವರ ಒಂದು ಶಿಕ್ಷಣದಲ್ಲಿ ಪಳಗಿದಂತಹ ವ್ಯಕ್ತಿಗಳು ಅದೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮೆರೆದಿದ್ದಾರೆ. ನಮ್ಮ ದೇಶದಲ್ಲಲ್ಲದೆ ಹೊರದೇಶದಲ್ಲೂ ಕೂಡ ಕೀರ್ತಿವಂತರಾಗಿದ್ದಾರೆ ಇವರು ಶಿಷ್ಯವೃಂದದವರು. ಅದಕ್ಕೆ ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಗುರುವೇ ಆದಿ ಗುರುವೇ ಅನಾದಿ, ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಹರ ಮುನಿಯಲ್ಲಿ ಗುರು ಜಯಿಸಬಲ್ಲ, ಗುರು ಮುನಿದೊಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಗುರು ಸಾಕ್ಷಾತ್ಕಾರ ಜಗದೊಳಗೆ ದೊಡ್ಡದು. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲದಿಂದ ಈಶ್ವರನನ್ನೇ ಗೆಲ್ಲಬಹುದಂತೆ. ಆದ್ರೆ ಗುರುವೇನಾರು ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರೆ ಅವನನ್ನ ಸರಿ ಮಾಡಕ್ಕಾಗಲ್ಲ, ಸಮಾಧಾನ ಮಾಡಕ್ಕಾಗಲ್ವಂತೆ. ಅದಕ್ಕೆ ಹೇಳ್ತಾರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆದಿ ಅಂತ್ಯಕ್ಕೆಲ್ಲ ಗುರುವೇ ದೊಡ್ಡವನು. ನಮ್ಮ ಜೀವನದ ಮಾರ್ಗವನ್ನು ತೋರಿಸುವನು ಯಾರಪ್ಪ ಅಂದ್ರೆ ಗುರು. ಅಂತ ಗುರು ಸಾಕ್ಷಾತ್ಕಾರ ಇವತ್ತು ನಾವು ಚಿದಾನಂದ ಸ್ವಾಮೀಜಿಗಳು ನಮ್ಮನ್ನೆಲ್ಲ ಬಿಟ್ಟು ನಟರಾಜ ವಿದ್ಯಾಸಂಸ್ಥೆ ಎಂಬತಕ್ಕಂತ ಒಂದು ಮಹಾಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಈ ಗುರುವಿನ ಒಂದು ಬಲ ಇವತ್ತು ನಮ್ಮೆಲ್ಲರಿಗೂ ಕೂಡ ಕಡಿಮೆಯಾಗಿದೆ. ದೊಡ್ಡವರು ಹೇಳ್ತಾರೆ, ಗುರುಭಕ್ತಿ ಜಗದೊಳಗೆ ದೊಡ್ಡದು. ಇವತ್ತು ಆ ಗುರುವಿಗೆ ನಮನಗಳನ್ನು ಸಲ್ಲಿಸಿ ನಡೆಯಲಾಗದಂತ ಶಿಷ್ಯರು ಕೂಡ ಕಷ್ಟಪಟ್ಟು ನಡ್ಕೊಬಂದು ಗುರು ದರ್ಶನ ಮಾಡ್ತಾ ಇದ್ದಾರೆ. ಯಾಕೆ ಹೇಳಿ, ಮತ್ತೆ ಈ ಗುರುವಿನ ಮುಖ ನಮಗೆ ಸಿಗಲ್ಲ. ಶನೇಶ್ವರ ಕೆಟ್ಟವನಾಗಿದ್ರು ಕೂಡ ಗುರುಬಲದಿಂದ ಶನೇಶ್ವರನ್ನು ಸರಿ ಮಾಡಬಹುದಂತೆ. ಅಲ್ಲಿಗೆ ಬ್ರಹ್ಮಾಂಡಕ್ಕೆ ಈ ಗುರುವೇ ದೊಡ್ಡವನು. ಇಂಥ ಮಹಾಮಹಿಮರನ್ನ ಇವತ್ತು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೇವೆ. ಮೈಸೂರು ನಗರದಲ್ಲಿ ಈ ಒಂದು ದುಃಖ ಆವರಿಸಿದೆ. ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಭಕ್ತಾದಿಗಳೆಲ್ಲ ಕೈ ಮುಗಿದು ಪ್ರಸಾದ ಮಾಡಿ ಅಂತ ಹೇಳ್ತಿದ್ದ ಗುರುವಿನ ಒಂದು ಮಾತು ಇವತ್ತು ನಿಂತು ಹೋಗಿದೆ. ಇಂಥ ಮಹಾಮಹಿಮರ ಪುಣ್ಯ ದಿನ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಅವರ ಮೇಲೆ ಒಂದು ಗೀತೆಯನ್ನು ಹಾಡುವುದರ ಜೊತೆಗೆ ಅಖಂಡ ಮಂಡಲಾಕಾರಂ ವ್ಯಾಪ್ತವೇಯಂ ಚರಾಚರಂ ತತ್ಪದಂ ದರ್ಶಿತಂ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಹೊಸಮಠದ ಗುರುವೇ ಚಿದಾನಂದ ಪ್ರಭುವೇ ಗುರುವೇ ನಿಮಗೆ ಶರಣು ಶರಣಾರ್ಥಿ.
ಎಂತಹ ಗುರು ಮಹಿಮಾ ಶ್ರೀ ಗುರುವೇ ಎಂತಹ ಶುಭ ನಾಮ ಸದ್ಗುರುವೇ ಎಂತಹ ಗುರು ಮಹಿಮಾ ಶ್ರೀ ಗುರುವೇ ಎಂತಹ ಪುಣ್ಯ ನಾಮ ಹೊಸ ಮಠದ ಪ್ರಭುವೇ ಚಿದಾನಂದ ಗುರುವೇ ಹೊಸ ಮಠದ ಪ್ರಭುವೇ ಚಿದಾನಂದ ಗುರುವೇ ಎಂತಹ ಘನ ಮಹಿಮಾ ಶ್ರೀ ಗುರುವೇ ಎಂತಹ ಶುಭ ನಾಮ ಶ್ರೀ ಗುರುವೇ ಎಂತಹ ಘನ ಮಹಿಮಾ ಮೈಸೂರು ನಗರದ ಹೊಸ ಮಠದಲ್ಲಿ ಭಕ್ತಿಯ ನೀಡಿದ ಚಿದಾನಂದ ಸ್ವಾಮಿಗಳೇ ಮೈಸೂರು ನಗರದ ಹೊಸ ಮಠದಲ್ಲಿ ಶರಣ ಭಕ್ತಿಗೆ ನೀಡಿದ ಚಿದಾನಂದ ಪ್ರಭುವೇ ಭಕ್ತಿ ಭಂಡಾರಿ ಬಸವಣ್ಣನ ತತ್ವವ ಭಕ್ತಿ ಭಂಡಾರಿ ಬಸವಣ್ಣನ ತತ್ವವ ಜಗಕ್ಕೆ ಸಾರಿದ ಗುರು ಚಿದಾನಂದ ಪ್ರಭುವೇ ಜಗಕ್ಕೆ ಸಾರಿದ ಗುರುವೇ ಚಿದಾನಂದ ಪ್ರಭುವೇ ಎಂತಹ ಘನ ಮಹಿಮಾ ಸದ್ಗುರುವೇ ಎಂತಹ ಪುಣ್ಯನಾಮ ಶ್ರೀ ಗುರುವೇ ಎಂತಹ ಘನ ಮಹಿಮಾ ಬಡವ ಬಲ್ಲಿದನೆಂಬ ಬೇಡವ ತೋರದೆ ಬಿಡದೆ ನೀಡಿದೆ ನೀನು ವಿದ್ಯೆ ಸಂಸ್ಕಾರವನ್ನು ಬಡವ ಬಲ್ಲಿದನೆಂಬ ಬೇಡವ ತೋರದೆ ಬಿಡದೆ ನೀಡಿದೆ ಗುರುವೇ ವಿದ್ಯೆ ಸಂಸ್ಕಾರವನ್ನು 80 ವರ್ಷಗಳ ಜೀವನ ಸವೆಸುತ್ತ ಕಾಯಕ ಯೋಗಿಯು ನೀನಾದೆ ಗುರುವೇ ಕಾಯಕ ಯೋಗಿಯು ನೀನಾದೆ ಗುರುವೇ ಎಂತಹ ಘನ ಮಹಿಮಾ ಸದ್ಗುರುವೇ ಎಂತಹ ಪುಣ್ಯನಾಮ ಶ್ರೀ ಗುರುವೇ ಎಂತಹ ಘನ ಮಹಿಮಾ ಸದ್ಗುರುವೇ ಎಂತಹ ಪುಣ್ಯನಾಮ ಹೊಸ ಮಠದಲ್ಲಿ ಚಿದಾನಂದ ಸ್ವಾಮಿಗಳೆಂದು ಹೊಸ ಮಠದಲ್ಲಿ ಚಿದಾನಂದ ಸ್ವಾಮಿಗಳೆಂದು ಮೆರೆದಂತ ಗುರುವೇ ಮರ್ಯಾದೆಯಾದರುವೆ ಎಂತಹ ಘನ ಮಹಿಮಾ ಸದ್ಗುರುವೇ ಎಂತಹ ಪುಣ್ಯನಾಮ ವಿಲಾಸವೆಂದು ಜಗಕ್ಕೆ ಸಾರಿದ ಗುರುವೇ ಹೇಳಿ ಬಂದವರು ಭಾಗಿಸುವ ಚಿದಾನಂದ ಪ್ರಭುವೇ ಕಾಯಕವೇ ವಿಲಾಸವೆಂದು ಜಗಕ್ಕೆ ಸಾರಿದ ಗುರುವೇ ಹೇಳಿ ಬಂದವರಿಗೆ ಭಾಗಿಸುವ ಚಿದಾನಂದ ಪ್ರಭುವೇ ಬಸವ ತತ್ವವ ಜಗಕ್ಕೆ ಸಾರಿದ ಚಿದಾನಂದ ಗುರುವೇ
ಎಂತಹ ಘನ ಮಹಿಮಾ. ಎಂತಹ ಘನ ಮಹಿಮಾ ಸದ್ಗುರುವೇ, ಎಂತಹ ಪುಣ್ಯನಾಮ. ನಡೆದಾಡಿದ ದೇವರು ಚಿದಾನಂದ ಸ್ವಾಮಿಗಳ, ನಡೆದಾಡಿದ ದೇವರು ಹೊಸ ಮಠದ ಸ್ವಾಮಿಯ. ಎಂತಹ ಘನ ಮಹಿಮಾ ಸದ್ಗುರುವೇ, ಎಂತಹ ಪುಣ್ಯನಾಮ ಶ್ರೀ ಗುರುವೇ, ಎಂತಹ ಘನ ಮಹಿಮಾ. ಭಜಯ ನಮಃ ಪಾರ್ವತೇ ಪದೇ ಹರ ಹರ ಮಹಾದೇವ. ಹಲೇ ನಿರಂಜನ ಗುರುಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇಶ್ವರ ಸ್ವಾಮಿ ಜೈಪರ ಬಸವಾದಿ ಪ್ರಮದರ ಪಾದಕ್ಕೆ ಬಹುಪರ. ಮಾನವ ಜನ್ಮದಲ್ಲಿ ಹುಟ್ಟಿ ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆ ಸಿಗುವುದು ಯಾವಾಗಪ್ಪ ಅಂದ್ರೆ ಗುರು ಸಂಸ್ಕಾರ ದೊರೆತಾಗ. ಆ ಗುರು ಸಂಸ್ಕಾರ ದೊರೆತಾಗ ಈ ಮಾನವ ಜನ್ಮಕ್ಕೆ ಒಂದು ಸಾರ್ಥಕತೆ. ಭೂಮಿಯಲ್ಲಿ ಹುಟ್ಟದ್ದಕ್ಕೂ ಕೂಡ ಮಾನವ ಜನ್ಮ ಒಂದು ಪುಣ್ಯ. ಒಂದು ಮಗುವಾಗಿ ಹುಟ್ಟಿದ ಕೂಡಲೇ ಆ ಮನೆನ ಸೂತಕದ ಮನೆ ಅಂತ ಕರೀತಾರೆ. ಗುರುಪಾದವಿಟ್ಟು ಬಂದು ಗುರುಪಾದ ಪೂಜೆಯನ್ನು ಮಾಡಿ ಆ ಮಗುವಿಗೆ ನಾಮಕರಣ ಮಾಡಿದ ಕೂಡಲೇ ಆ ಸೂತಕ ಅವತ್ತಿಗೆ ಕಳೆದೋಗುತ್ತೆ ನೋಡಿ. ಅಲ್ಲಿಗೆ ಮಾನವನಿಗೆ ಮಗುವಾಗಿದ್ದಾಗ ಸೂತಕ ಕಳೆಯುವನು ಕೂಡ ಈ ಗುರು. ಮಾನವ ಸತ್ತಾಗಲೂ ಕೂಡ ತಲೆಯ ಮೇಲೆ ಪಾದವನ್ನಿಟ್ಟು ಭೂಲೋಕದ ಸೂತಕವನ್ನು ಕಳೆದು ಸ್ವರ್ಗವನ್ನು ಕೈಲಾಸವನ್ನು ತೋರಿಸುವನು ಈ ಗುರು. ಇಂಥ ಗುರುವನ್ನೇ ನಾವು ಕಳ್ಕೊಂಡಾಗ ಅದೆಷ್ಟು ನೋವಾಗುತ್ತೆ. ಲಕ್ಷೋಪಲಕ್ಷ ಜನ ಶಿಷ್ಯರನ್ನ ಇವತ್ತು ಬಿಟ್ಟು, ನಮ್ಮನ್ನೆಲ್ಲ ಬಿಟ್ಟು ಕೈಲಾಸವಾಸಿಗಳಾದಂತ ಚಿದಾನಂದ ಸ್ವಾಮೀಜಿಗಳು ಇನ್ಯಾವತ್ತು ಬರಲಾಗದ ಸ್ಥಳಕ್ಕೆ ಹೊರಟೋಗಿದ್ದಾರೆ. ಅದಕ್ಕೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ನನ್ನ ಗುರಿ ಯಾವುದಯ್ಯ, ನಿನ್ನ ಪವಿತ್ರವಾಗಿರ್ತಕ್ಕಂಥ ಕೈಲಾಸವೇ ನನ್ನ ಗುರಿ, ನಿನ್ನ ನಾಮವೇ ನನ್ನ ಜೀವನದ ಗುರಿ, ನಿನ್ನ ಭಕ್ತಿಯೇ ನನ್ನ ಜೀವನದ ಗುರಿ. ಅದನ್ನು ಹೇಗೆ ಹೇಳ್ತಾರೆ? ಕರುಣಾಳು ಕರೆದಾಗ ಬರಬಾರದೆ, ಈ ದೇಹ ನಿನ್ನಲ್ಲಿ ಸ್ಥಿರವಾಗದೆ, ಕರುಣಾಳು ಕರೆದಾಗ ಬರಬಾರದೆ, ಈ ದೇಹ ನಿನ್ನಲ್ಲಿ ಸ್ಥಿರವಾಗದೆ, ಧರೆ ತುಂಬಿದ ದುಃಖ ನೀಗಿಸಯ್ಯ, ಭೂಲೋಕ ಕೈಲಾಸ ನೀ ಮಾಡಯ್ಯ. ಅಯ್ಯ ಎಲ್ಲ ಗುರಿಯಾವುದಯ್ಯ, ಅಯ್ಯ ಎಲ್ಲ ಗುರಿಯಾವುದಯ್ಯ, ಗತಿ ಕಾಣೆನೋ ಕೈ ಬಿಡಬೇಡಯ್ಯ, ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎಲ್ಲ ಗುರಿಯಾವುದಯ್ಯ, ಅಯ್ಯ ಎಲ್ಲ ಗುರಿಯಾವುದಯ್ಯ, ಗತಿ ಕಾಣೆನೋ ಕೈ ಬಿಡಬೇಡಯ್ಯ, ಗತಿ ಕಾಣೆನೋ ಕೈ ಬಿಡಬೇಡಯ್ಯ. ಅಯ್ಯ ಎಲ್ಲ ಗುರಿಯಾವುದಯ್ಯ.
ನಯನಾಮ ಭವತಾರಕ ಆನಂದ ಶುಭದಾಯಕ ಶಿವನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ ಕರುಣಾಳು ಕರೆದಾಗ ಬರಬಾರದೆ ಭೂಲೋಕ ಕೈಲಾಸ ಒಂದಾಗದೆ ಕರುಣಾಳು ಕರೆದಾಗ ಬರಬಾರದೆ ಶಿವನಿನ್ನಯ ನಾಮ ಭವತಾರಕ ಆನಂದ ಶುಭದಾಯಕ ಕರುಣಾಳು ಕರೆದಾಗ ಬರಬಾರದೆ ಭೂಲೋಕ ಕೈಲಾಸ ಒಂದಾಗದೆ ಅಯ್ಯ ಎನ್ನ ಗುರಿಯಾವುದಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ನಾನಾರ ಬೇಡಲಯ್ಯ ಏನೆಂದು ಯಾರನ್ನು ಕೇಳನಯ್ಯ ಮನ ಬಿಚ್ಚಿ ಮನ ಮೆಚ್ಚಿ ನಾನಾರ ಬೇಡಲಯ್ಯ ಏನೆಂದು ಯಾರನ್ನು ಕೇಳನಯ್ಯ ತುಂಬಿದ ದುಃಖ ನೀಗಿಸಯ್ಯ ಅರೆ ತುಂಬಿದ ದುಃಖ ನೀಗಿಸಯ್ಯ ಗುರು ಬಂದು ತಾಯಿ ತಂದೆ ನೀನೇ ಅಯ್ಯ ಗುರು ಬಂದು ತಾಯಿ ತಂದೆ ನೀನೇ ಅಯ್ಯ ಅಯ್ಯ ಎಂದ ಗುರಿಯಾವುದಯ್ಯ ಅಯ್ಯ ಎನ್ನ ಗುರಿಯಾವುದಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಗತಿ ಕಾಣೆನೋ ಕೈ ಬಿಡಬೇಡಯ್ಯ ಅಯ್ಯ ಎನ್ನ ಕೂಡಲ ಸಂಗಮದೇ ಸಂಭಜೈ ನಮ ಪಾರ್ವತೇ ಪದೇ ಹರ ಮಹಾದೇವ ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇ ಸ್ವಾಮಿ ಜೈಪರ ಬಸವಾದಿ ಪ್ರಮತರ ಪಾದಕ್ಕೆ ಬಹುಪರ. ಇವತ್ತು ಈ ಗುರು ಮಹಿಮೆಯನ್ನ ಗುರುದರ್ಶನವನ್ನ ಮಾಡಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗುತ್ತಿರುವಂತಹ ಸಮಯ. ಸಿದ್ಧಗಂಗಾ ಪರಮ ಪೂಜ್ಯ ತ್ರಿವಿಧ ದಾಸೋಹಿ 111 ವರ್ಷಗಳ ಶತಾಯುಷಿಯಾಗಿ ಅವರ ಅನುಯಾಯಿಗಳಾಗಿದ್ದ ನಮ್ಮ ಚಿದಾನಂದ ಸ್ವಾಮಿಗಳು ಅನೇಕ ಬಾರಿ ಅವರನ್ನ ಕಂಡು ಅವರ ಜೊತೆಯಲ್ಲಿ ಕುಳಿತು ಅವರ ಸಭೆಯಲ್ಲಿ ಒಂದು ಸ್ಥಾನವನ್ನು ಹಂಚಿಕೊಂಡವರು. ಜಗತ್ತಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ದಾಸೋಹವನ್ನು ಜಗತ್ತಿಗೆ ಸಾರಿದವರು. ಹಣ್ಣ ಬಸವಣ್ಣನವರ ಕಲ್ಯಾಣ ಪಟ್ಟಣ ನಾವು ಕಥೆಯಲ್ಲಿ ಕೇಳಿದ್ದೀವಿ, ನಾಟಕದಲ್ಲಿ ನೋಡಿದ್ದೀವಿ. ಅದು ನಾವು ನಿಜವಾಗಿ ಕಂಡದ್ದು ಎಲ್ಲಿ ಅಂದರೆ ಗುರುಮಠದಲ್ಲಿ, ಸಿದ್ಧಗಂಗಾ ಮಠದಲ್ಲಿ, ಸುತ್ತೂರು ಮಠದಲ್ಲಿ, ದೇವನೂರು ಮಠದಲ್ಲಿ, ಕಂಬಳೀಶ್ವರರ ಮಠದಲ್ಲಿ ಮತ್ತು ಕನಕಪುರ ಮಠದಲ್ಲಿ ಹಾಗೂ ನಮ್ಮ ಹೊಸ ಮಠದಲ್ಲಿ. ಆ ಪವಿತ್ರವಾಗಿರ್ತಕ್ಕಂಥ
ದಾಸೋಹ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನಿಕ್ಕಿ ಮಿಕ್ಕದನ್ನ ಕಲ್ಲುಬಂಡಿಯಲ್ಲಿ ಕೈಲಾಸಕ್ಕೆ ಕಳುಹಿಸುತ್ತಿದ್ದರು. ಅಂದ್ರೆ ಒಂದು ಒಳಕ್ಕೆ ಹಾಕಿ ಒಂದು ಬದನೆಕಾಯಿ ಸಾರು ಮಾಡಿ ಲಕ್ಷದ ಮೇಲೆ 96,000 ಶಿವಶರಣರಿಗೆ ನಿತ್ಯ ದಾಸೋಹ ಇಕ್ತಿದ್ರು. ಅಂದ್ರೆ ಅದರೊಳಗೆ ಅರ್ಥ ಇದೆ. ಏನರ್ಥ? ಲಕ್ಷದ ಮೇಲೆ ಅಂದ್ರೆ ಗುರಿ ಇಟ್ಟು ನೋಡುವಂತ, ಗುರಿ ಇಟ್ಟು ನೋಡಿದಾಗ ಲಕ್ಷದ ಮೇಲೆ 96,000 ಬರಿಬೇಕಾದ್ರೆ ಮೊದಲು 9 ಬರಿತೀವಿ. 9 ನವದ್ವಾರಗಳನ್ನು ಬಂಧಿಸಿ 6 ಹರಿಷಡ್ವರ್ಗಗಳನ್ನು ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬತಕ್ಕಂಥ 6 ಹರಿಷಡ್ವರ್ಗಗಳ ತ್ಯಜಿಸಿ ಲಕ್ಷದ ಮೇಲೆ 96,000 ಸಾವಿರದ ಅಂದ್ರೆ 1000 ಅಲ್ಲ, ಸಾವು ಇರದ. ಸಾವು ಇಲ್ಲದವನು ಅಂದ್ರೆ ಯಾರವನು? ಅಲ್ಲಿ ಕುಳಿತಿದಾನಲ್ಲ ಗುರು, ಅವನೇ. ಸಾವಿಲ್ಲದವನು ಅಂದ್ರೆ ಕೂಡಲ ಸಂಗಮನಾಥ, ಅವನೊಬ್ಬನೇ. ಸಾವಿಲ್ಲದವನು ಅಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು, ಅವರೊಬ್ಬರೇ. ಸಾವಿಲ್ಲದವರು ಅಂದ್ರೆ ದೇವನೂರ ಪುರವಾಸನಾದ ಗುರುಮಲ್ಲೇಶ್ವರರು, ಅವರೊಬ್ಬರೇ. ಸಾವಿಲ್ಲದವರು ಅಂದ್ರೆ ಗುರುಕಂಬಳೇಶ್ವರರು. ಈ ಸಾವನ್ನ ಗೆದ್ದವರು. ಇವತ್ತು ನಾವು ಇವರ ದೇಹವನ್ನ ಅಳಿತಾ ಇದ್ದೀವಿ ಹೊರತು ಇವರ ಒಂದು ಆದರ್ಶ, ಇವರ ಒಂದು ಆಶೀರ್ವಾದ, ಇವರ ಒಂದು ಶಕ್ತಿ ಭಕ್ತಿ ಯಾವತ್ತೂ ಅಳಿಸಲ್ಲ. ಇವರ ನೆನಪು, ಇವರು ತೋರಿಸ್ಕೊಟ್ಟ ದಾರಿದೀಪ ಯಾವತ್ತೂ ಮರೆಯಲ್ಲ. ಅದನ್ನೇ ನೋಡಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನಿಕ್ಕಿ ಉಳಿದದ್ದನ್ನ ಕಲ್ಲುಬಂಡಿಯಲ್ಲಿ ಕೈಲಾಸಕ್ಕೆ ಕಳಿಸಿದರು ಶರಣರು ಎಂಬತಕ್ಕಂಥ ದಾಸೋಹವನ್ನು ಜಗತ್ತಿಗೆ ಮೆರೆಸಿದವರು ನಮ್ಮ ಶಿವಕುಮಾರ ಸ್ವಾಮಿಗಳವರು. ಅವರ ಗುಣಗಾನವನ್ನು ನಮ್ಮ ಚಿದಾನಂದ ಸ್ವಾಮೀಜಿಗಳವರ ಪುಣ್ಯ ದಿವಸದಲ್ಲಿ ನಾವು ಹಾಡಲೇಬೇಕು. ಇವತ್ತು ಪ್ರತಿಯೊಂದು ಮನೆಗಳಲ್ಲೂ ಕೂಡ, ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಪರಮ ಪೂಜ್ಯರ ಒಂದು ಹೆಸರು ವಿಚಾರ ಗೊತ್ತಾಗಿ ದುಃಖ ತಪ್ತರಾಗಿದ್ದಾರೆ. ನಮ್ಮ ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳ ಎಲ್ಲ ಭಿಕ್ಷದ ಗುರುಗಳು, ಎಲ್ಲ ಮಠಾಧೀಶ್ವರರು ಕೂಡ, ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯದ ಎಲ್ಲಾ ಪಕ್ಷದ ಮುಖಂಡರುಗಳು ಮತ್ತು ಎಲ್ಲಾ ಮಂತ್ರಿವರ್ಗದವರು ಕೂಡ ಇವತ್ತಿಲ್ಲಿ ಒಬ್ಬೊಬ್ಬರಾಗಿ ದಯಮಾಡಿಸ್ತಾ ಇದ್ದಾರೆ. ಯಾತಕ್ಕಾಗಿ? ಗುರುವಿನ ದರ್ಶನಕ್ಕಾಗಿ. ಇಂಥ ಪರಮ ಪೂಜ್ಯರ ಪುಣ್ಯ ದರ್ಶನಕ್ಕಾಗಿ ಆಗಮಿಸುತ್ತಿರುವ ಎಲ್ಲ ಮಹನೀಯರಿಗೂ ಕೂಡ ಆ ಗುರುವಿನ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ, ಈಗ ತಾನೇ ನಮ್ಮ ವಿಜಯೇಂದ್ರರವರು ಗುರುವಿನ ದರ್ಶನಕ್ಕಾಗಿ ಆಗಮಿಸ್ತಾ ಇರುವ ಸಂದರ್ಭದಲ್ಲಿ BS ಯಡಿಯೂರಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಇವರು ಈ ಗುರುಮಠಕ್ಕೆ ಅಪಾರವಾದಂಥ ಬಾಂಧವ್ಯ, ಈ ಗುರುಮಠಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಸಂಬಂಧ ತಂದೆಯವರ ಕಾಲದಿಂದಲೂ ಕೂಡ. ಇಂಥ ಪವಿತ್ರವಾಗಿರ್ತಕ್ಕಂಥ ಗುರುವನ್ನು ಕಳೆದುಕೊಂಡ ನಾವೆಲ್ಲರೂ ಕೂಡ ಇವತ್ತು ತಬ್ಬಲಿಗಳಾಗಿದ್ದೇವೆ. ಅವರಿಗೆ ಕೈಲಾಸವನ್ನು ನಾವೆಲ್ಲರೂ ಕೂಡ ಬಯಸುವುದರ ಜೊತೆಗೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಸ್ಮರಣೆಯನ್ನು ಮಾಡುವುದರ ಜೊತೆಗೆ ಇವತ್ತು ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಕುಳಿತು, ಎಲ್ಲರೂ ಕೂತ್ಕೋಬೇಕು, ಸ್ವಲ್ಪ ಹೊತ್ತು ಕುಳಿತು ಗುರುವಿನ ದರ್ಶನವನ್ನು ಮಾಡಿ ನಾವೆಲ್ಲರೂ ಕೂಡ ಪುಣ್ಯವಂತರಾಗೋಣ. ಎಲ್ಲರೂ ಆ ರೀತಿ ತುಂಬಿಕೊಳ್ಳೋದು ಬೇಡ. ವೇದಿಕೆ ಮೇಲೆ ಎಲ್ಲರೂ ದಯವಿಟ್ಟು ಕೂತುಕೊಂಡು ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತಾ, ಭಕ್ತಿಯಿಂದ ಗುರುವಿಗೆ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತು ನಾವು ಸಲ್ಲಿಸಬೇಕಾಗಿದ್ದಂತ ಒಂದು ಗುರುವಿನ ಪವಿತ್ರವಾಗಿರ್ತಕ್ಕಂಥ ನಮನ, ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ, ಕಾರುಣ್ಯ ಗಂಗೆಯ ಜನಗಳಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರರ ಹೃದಯಕ್ಕೆ ದೇವಲೋಕವೇ ತಲೆವಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ, ಈ ಶತಮಾನ ಕಂಡ ತೇಜೋ ಪುರುಷ, ಸುದ್ದಿಗಾಗಿ ಸೇವೆ ಮಾಡಲಿಲ್ಲ ನಮ್ಮ ಶಿವಕುಮಾರರು, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ನಡೆದಾಡುದ ದೇವರೇ ಆದ ಶಿವಕುಮಾರರು.
ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ವಲೆಯೂ ಇಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ವಲೆಯೂ. ನೋಡು ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲೆಯೂ ಇತ್ತು. ನೋಡು ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲೆಯೂ ಇಂದು. ಊರೂರು ಸುತ್ತಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ
ಒಂದೇ ಎನ್ನುವುದಾನೆಂದು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದಾಡೋ ದೈವ ಗಾನವಿಯ ಕರ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಕಾನನಕ್ಕೆ ಗಾನವಿಯ ಕರ ಕಳಿಸಿದ ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ ಸಕಲರಿಗೂ ವೇದವ ತಿಳಿಪಡಿಸಿದ ಅಂದರ ಬಾಳಿನ ಆಶಾ ಕಿರಣ ಬಡವರಿಗೆ ಬಂದು ಆದ ಶರಣ ದೇವರನ್ನು ಬಿಂಬಿಡಿ ಮುಕ್ತನ್ನು ಬೆಳೆದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಭಾರತ ಮಾತೆಗೆ ಹಾರವನ್ನು ಹಾಕಿದ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದಾಡೋ ದೈವ ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾಸಿರು ನದಿಗಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರಾಸಿರು ನದಿಗಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು ಕಾಯಕವೇ ಕೈಲಾಸ ಅಂದರು ಅದರಂತೆ ನಡೆದಾಡು ದೈವ ಅದರಂತೆ ನಡೆದಾಡು ದೈವ ಅದರಂತೆ ನಡೆದಾಡೋ ದೈವ ಗುರುವೇ ಸಾಂಬಜೈ ನಮ ಪಾರ್ವದೇವದೇವರ ಮಹಾದೇವ ಹಲ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇಪ ಸ್ವಾಮಿ ಜೈವರಾಗ ಬಸವಾದಿ ಪ್ರಮದರ ಪಾಲಕ್ಕೆ ಬಹುಪರಾ ಮಲೆಯಾಮ ದೇವ ಬಾರೋ ದೇವ ಬಾರೋ ಸ್ವಾಮಿ ಮಲೆಯಾಮ ದೇವ ಬಾರೋ ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆಗೊಂಡು ಏಳೇಳು ಮಲೆಯ ಮೆರೆದು ನಡು ಮಲೆಯಲ್ಲಿ ನೆಲೆ
ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ. ಏಳೇಳು ಮಲೆಯ ಮೇಲೆದು ನಡು ಮಲೆಯಲ್ಲಿ ನೆಲೆಗೊಂಡು, ಏಳೇಳು ಮಲೆಯ ಮೇಲೆದು ನಡು ಮಲೆಯಲ್ಲಿ ನೆಲೆಗೊಂಡು, ನಗು ನಗುತ್ತ ಕುಳಿತಿರುವ ದೇವ ಮಾದೇವ ಬಾರೋ ಸ್ವಾಮಿ ಮಲೆಯ ಮಾದೇವ ಬಾರೋ, ಮಲೆಯ ಮಾದೇವ ಬಾರೋ, ಮಲೆಯ ಮಾದೇವ ಬಾರೋ. ಈ ಗುರು ಮಹಿಮೆ ಎಂತ ಜಗದೊಳಗೆ ಮಾನವ ತಾನು ಒಂದಲ್ಲ ಒಂದು ದಿವಸ ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಈ ಗುರು ಕರುಣೆಯಿಂದ ತಾನು ಸ್ವರ್ಗವನ್ನ ಮೋಕ್ಷವನ್ನ ಪಡ್ಕೋತಾನೆ. ಬಸವಣ್ಣವರು ಹೇಳಿರೋ ಮಾತು, ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ. ಇಲ್ಲೆಲ್ಲಾರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲೂ ಕೂಡ ಭಗವಂತನಿಗೂ ಬೇಕಾಗ್ತಾನೆ, ಅವನಿಗೆ ಅಲ್ಲೂ ಒಂದು ಜಾಗ ಉಂಟು. ಇಲ್ಲಿ ಯಾರಿಗೂ ಬೇಡವಾದಂತ ಅವನಲ್ಲಿ ಭಗವಂತನಿಗೂ ಬೇಡವಾಗ್ತಾನಂತೆ. ಅದಕ್ಕೆ ಹೇಳ್ತಾರೆ, ಜಗದೊಳಗೆ ನೀ ಮಾಡಿದ ದಾನ ಧರ್ಮ ನಿನ್ನ ಕೊನೆಯಲ್ಲಿ, ನಿನ್ನ ಕೊನೆಯ ತನಕ ನೀನು ಮಾಡಿದ ತಂದೆ ತಾಯಿ ಬಂಧು ಬಳಗದವರೆಲ್ಲರಿಗೂ ಕೂಡ ಪರಿಪೂರ್ಣವಾಗಿ ಸೇರುತ್ತದೆ. ಇವತ್ತು ನಾವು ಚಿದಾನಂದ ಸ್ವಾಮೀಜಿಗಳವರನ್ನ ನೆನೆಸ್ಕೊಳ್ಳೋ ಮಾತ್ರದಲ್ಲಿ ಮರಿಲಿಂಗಮ್ಮ ಮತ್ತು ಸಿದ್ದಬಸವ ದೇವರನ್ನ ನಾವು ನೆನೆಸ್ಕೊಂಡು ಅವ್ರ ತಂದೆ ತಾಯಿಗಳನ್ನ, ಮಕ್ಕಳಿಗೇನಾದ್ರೂ ಕೆಡಕಾಗಿ ಅವರು ಬದುಕೊಂಡ್ರೆ ನಿಮ್ಮ ತಂದೆ ತಾಯಿ ಮಾಡಿದ ಪುಣ್ಯ ನಿಮ್ಮನ್ನು ಕಾಪಾಡ್ತು ಅಂತಾರೆ. ನೋಡಿ, ಜಗತ್ತಿಗೆ ಆ ತಾಯಿ ತಂದೆ ಎಂತೆಂಥ ಮಕ್ಕಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು, ಗುರುಮಲ್ಲೇಶ್ವರರು, ಮಲೆಮಾದೇಶ್ವರರು, ಬಸವೇಶ್ವರರು, ಚಿದಾನಂದ ಸ್ವಾಮೀಜಿಗಳು, ಇವರೆಲ್ಲರೂ ಒಬ್ಬ ತಾಯಿ ತಂದೆ ಕೊಟ್ಟಂತ ಪವಿತ್ರವಾದ ಕೊಡುಗೆ. ಪೂರ್ವಾಶ್ರಮದಲ್ಲಿ ತಾಯಿ ತಂದೆಯ ಸೇವೆಯನ್ನು ಮಾಡಿ ಬಂದವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋದಂತ ಮಹಾಮಹಿಮರಾದಂತ ಚಿದಾನಂದ ಸ್ವಾಮೀಜಿಗಳು. ಮಹತ್ತರವಾದ ಈ ಪುಣ್ಯ ದಿವಸ ನಮ್ಮನ್ನೆಲ್ಲ ಬಿಟ್ಟು ಮೋಕ್ಷ ಸಾಧನೆಗಾಗಿ ಭಗವಂತನಲ್ಲಿ ಇವತ್ತು ಅವರ ಪವಿತ್ರವಾಗಿರ್ತಕ್ಕಂಥ ಲಿಂಗೈಕ್ಯರಾದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿದ್ದೀವಿ. ಅವರ ಮುಂದೆ ಕುಳಿತಿದ್ದೀವಿ, ಮೌನವಾಗಿ ಕುಳಿತಿದ್ದಾರೆ, ನಮ್ಮನ್ನೆಲ್ಲ ನೋಡ್ತಿದ್ದಾರೆ. ಅವರಿಗೆ ಆ ಬಸವೇಶ್ವರ ಕೈಲಾಸವನ್ನ, ಮುಕ್ತಿಯನ್ನು ಕೊಟ್ಟು ಅವರ ನೆನಪು ಎಂದೆಂದು ಸದಾ ತುಂಬಿರಲಿ, ನಮ್ಮೆಲ್ಲರಿಗೂ ಅವರ ನೆನಪು ಸದಾ ಇರಲಿ ಅಂತ ಈ ಒಂದು ಗೀತೆಯ ಜೊತೆಯಲ್ಲಿ ಅವರಿಗೆ ಸಮರ್ಪಿಸ್ತಾ ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು. ಈ ತ್ರಿವಿಧವರಗು ಮಾಡಿ ಹರಿಯ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವಾ. ಕೂಡಲ ಸಂಗಮ ದೇವಾ.
ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿಂಬುದು ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಈ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶಿವ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ ಶಿವ. ಸಂಗನ ಬಸವೇಶ ಜಗಜ್ಯೋತಿಯೇ ಬಸವಾ 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 ಬಸವಾ. ಶರಣ ಸತ್ವ ಸ್ವರೂಪ ಪರಮ ನಿರಂಜನ, ಶರಣ ಸತ್ವ ಸ್ವರೂಪ ಪರಮ ನಿರಂಜನ, ನಿಗುಣನೇ ನಿರ್ಮಲನೇ ನಿಕೃಪೆ ತೋರೋ, ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ, ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ. ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ರೂಪ ಶಿವ. ವೇದನಾಲ್ಕರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ. ವೇದನಾಲ್ಕರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ. ಕಕ್ಕಯ್ಯನವರಲ್ಲಿ
ಬಸವ ಬಸವ ಕೈಯನವರಲ್ಲಿ ನಿಗ್ಗ ಪ್ರಸಾದವ ಕೈಯನವರಲ್ಲಿ ನಿಗ್ಗ ಪ್ರಸಾದವ ಕೈಯನವರಲ್ಲಿ ನಿಗ್ಗ ಪ್ರಸಾದವ ಕಾಯ್ದವನೇ ಒಯ್ದವನೇ ನಿರೂಪೆ ತೋರೋ ಕಾಯ್ದವನೇ ಒಯ್ದವನೇ ನಿರೂಪೆ ತೋರೋ ಕಾಯ್ದವನೇ ಒಯ್ದವನೇ ನಿರೂಪೆ ತೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯನು ಶಿವ ಶಿವ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವ 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 सांब जय नम पार्वते पते हर हर महादेव अलग निरंजन गुरु मल्लेश महाप्रभु ಶ್ರೀಮನ್ನಿರಂಜನ ಗುರು ಭಿಕ್ಷೆ ಸಮಃ ಸ್ವಾಮಿ ಜೈಪರಾಕ್ ಬಸವಾದಿ ಪ್ರಮದರ ಪಾಲಕ್ಕೆ ಬಹುಪರಾಕ್. ಪ್ರಸಾದ ಎಲ್ಲರಿಗೂ ಸಿದ್ಧವಾಗಿದೆ. ದಯಮಾಡಿ ನಿರಂತರವಾದ ಪ್ರಸಾದ ವಿನಿಯೋಗ ನಡೀತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಿ ಬಂದು ಆಸೀನರಾಗಬೇಕು ಅಂತ ಶರಣ ಬಂಧುಗಳಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ. ಗುರುವಿನ ಪ್ರಸಾದ ಚಿದಾನಂದ ಸ್ವಾಮೀಜಿಗಳವರ ಆಶೀರ್ವಾದದ ಪ್ರಸಾದ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಶುಭ ವೇದಿಕೆಯಲ್ಲಿ ನಡೀತಾ ಇರುವಂತಹ ಇವರ ದರ್ಶನವನ್ನು ನೋಡಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಆಲಿಸಿ ಗುರು ಕೃಪೆಗೆ ಪಾತ್ರರಾಗಬೇಕೆಂಬುದಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಜಗವ ಸುತ್ತಿರುವುದು ನಿನ್ನ ಮಾಯೆಯ, ನಿನ್ನ ಸುತ್ತಿರುವುದು ನನ್ನ ಮನ ನೋಡಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆಯ, ನಿನ್ನ ಸುತ್ತಿರುವುದು ನನ್ನ ಮನ ನೋಡಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆಯ. ನೀನು ಜಗಕ್ಕೆ ಬಲ್ಲಿದನಯ್ಯ, ನೀನು ಜಗಕ್ಕೆ ಬಲ್ಲಿದನಯ್ಯ. ಆನು ನಿನಗೆ ಬಲಿದನು ಕಂದಯ್ಯ, ನೀನು ಜಗಕ್ಕೆ ಬಲ್ಲಿದನಯ್ಯ. ಆನು ನಿನಗೆ ಬಲಿದನು ಕಂದಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆಯ, ನಿನ್ನ ಸುತ್ತಿರುವುದು ನನ್ನ ಮನ ನೋಡಯ್ಯ. ಜಗವ ಸುತ್ತಿರುವುದು ನಿನ್ನ ಮಾಯೆಯ. ಕಲಿಯುಗ ನಡಿಯೋ ಅಡಗಿದಂತಯ್ಯ, ಹರಿಯು ಕನ್ನಡಿಯೋ ಅಡಗಿದಂತಯ್ಯ. ನೀಯನ್ನೊಳಗೆ ಅಡಗಿದೀನಯ್ಯ, ಕರಿಯು ಕನ್ನಡಿಯೋ ಅಡಗಿದಂತಯ್ಯ. ನೀಯನ್ನೊಳಗೆ
ಮನದೊಳಗೆ ಅಡಗಿದಿರಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಜಗವ ಸುತ್ತಿರುವುದು ನಿನ್ನ ಮನೆಯ ನಿನ್ನ ಸುತ್ತಿರುವುದು ನಮನ ನೋಡು ಜಗವ ಸುತ್ತಿರುವುದು ಜಗವ ಸುತ್ತಿರುವುದು ಜಗವ ಸುತ್ತಿರುವುದು ನಿನ್ನ ಮನೆಯ ಬಂದ ಹರ ಬಂದ ಶಿವ ಬಂದ ಮದ್ದಾನೆ ಮೇಲೆ ಶಿವ ಬಂದ ಮದ್ದಾನೆ ಮೇಲೆ ಶಿವ ಬಂದ ಮಹಾದೇವ ದರುಶನ ತಂದ ಮದ್ದಾನೆ ಮೇಲೆ ಶಿವ ಬಂದ ಮದ್ದಾನೆ ಮೇಲೆ ಶಿವ ಬಂದ ಮಾಯಕರ ಮಲೆಯ ಬದೆಯ ಮಾಯಕರ ಮಲೆಯ ಬದೆಯ ಶಾಂತಕಾರ ಮಹಾಮಹಿಮಾ ಮಾಯಕರ ಮಲೆಯ ಮದಯ್ಯ ಶಾಂತಕಾರ ಮಹಾಮಹಿಮ ಏಳು ಮಲೆಯ ಒಡೆಯತಯ್ಯ ಏಳು ಮಲೆಯ ಒಡೆಯತಯ್ಯ ಮದ್ದಾನೆ ಮೇಲೆ ಶಿವ ಬಂದ ಮದ್ದಾನೆ ಮೇಲೆ ಶಿವ ಬಂದ ಗಂಡು ಹುಲಿಯ ವಾಗನದಯ್ಯ ಗಂಡು ಹುಲಿಯ ವಾಗನದಯ್ಯ ಗಂಡಗಣ್ಣಯ್ಯ ಉತ್ತಮದಯ್ಯ ಗಂಡು ಹುಲಿಯ ವಾಗನದಯ್ಯ ಗಂಡಗಣ್ಣಯ್ಯ ಉತ್ತಮದಯ್ಯ ಓಲು ಬಂಡೆ ಜಂಗಮ ಬಂದ ಓಲು ಬಂಡೆ ಜಂಗಮ ಬಂದ ಮದ್ದಾನೆ ಮೇಲೆ ಶಿವ ಬಂದ ಮದ್ದಾನೆ ಮೇಲೆ ಶಿವ ಬಂದ ಎಡದಲ್ಲಿ ಕಾರಯ್ಯ ಬಲದಲ್ಲಿ ಬೆಳ್ಳಯ್ಯ ಬೇಡರ ಕಣ್ಣಯ್ಯ ನನ್ನ ಬೆಳ್ಳಿನೇ ಎಡದಲ್ಲಿ ಕಾರಯ್ಯ ಬಲದಲ್ಲಿ ಬೆಳ್ಳಯ್ಯ ಬೇಡರ ಕಣ್ಣಯ್ಯ ನನ್ನ ಬೆನ್ನಿಂದೆ ಕೂಡಿಕೊಂಡಾನೆ ಸ್ವಾಮಿನ ಬಂದ
ಮದ್ದಾನೆ ಶಿವ ಬಂದ ಮದ್ದಾನೆ ಶಿವ ಬಂದ ಮುತ್ತು ಮಹದೇವ ದರ್ಶನ ಕಲ್ಲ ಮದ್ದಾನೆ ಶಿವ ಶಿವ ಬಂದ ಹರ ಬಂದ ಸಂಭಜೈ ನಮ ಪಾರ್ವತೆ ಪತಿಯರಾರ್ ಮಹಾದೇವ ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷಯ ಸಮ ಸ್ವಾಮಿ ಜೈಪರ ಬಸವಾದಿ ಪ್ರಮತರ ಪಾದಕ್ಕೆ ಬಹುಪರ. ನಮ್ಮ ಚಿದಾನಂದ ಸ್ವಾಮೀಜಿಗಳು ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳವರಿಗೆ ಬಹಳ ಹತ್ತಿರವಾದವರು. ಅವರ ಮಾರ್ಗದರ್ಶನದಲ್ಲಿ ತಾವು ಮುಂದುವರೆದವರು. ಅವರ ಅಪಾರವಾಗಿರ್ತಕ್ಕಂಥ ಸುತ್ತೂರು ಸಂಸ್ಥೆಯಲ್ಲಿ ಸೇವೆ ಮಾಡಿದವರು. ಆ ರಾಜೇಂದ್ರ ಸ್ವಾಮಿಗಳವರು ಹೋದ ಜಾಗಕ್ಕೆ ಇವರು ಕೂಡ ಇವತ್ತು ಪಯಣವನ್ನು ಬೆಳೆಸಿದ್ದಾರೆ. ಆ ರಾಜೇಂದ್ರ ಸ್ವಾಮಿಗಳವರ ಗುಣಗಾನದ ಜೊತೆಯಲ್ಲಿ ಇವರಿಗೆ ನಾವು ಅಶ್ರುತರ್ಪಣವನ್ನು ಸಮರ್ಪಿಸ್ತಾ, ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ, ಕಿರಣ ತರುಣ ಛಾಯೆಯೊಳು ಕಾಂತಿಯನು ಮೆರೆದು ಜಗಕ್ಕಿತ್ತ ಶ್ರೀ ಜ್ಯೋತಿ ತೇಜವನ್ನೇ, ಜಗಕ್ಕಿತ್ತ ಶ್ರೀ ಜ್ಯೋತಿ ತೇಜವನ್ನೇ. ಗುರುವೇ ಶಿವರಾತ್ರಿ ರಾಜೇಂದ್ರ ಪ್ರಭುವೇ, ಗುರುವೇ ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ, ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ, ಕಿರಣ ತರುಣ ಛಾಯೆಯೊಳು ನೆರೆದ ಕಾಂತಿಯನು, ಕಿರಣ ತರುಣ ಛಾಯೆಯೊಳು ನೆರೆದ ಕಾಂತಿಯನು, ಜಗಕ್ಕಿತ್ತ ಶ್ರೀ ಜ್ಯೋತಿ ತೇಜವನ್ನೇ, ಜಗಕ್ಕಿತ್ತ ಶ್ರೀ ಜ್ಯೋತಿ ತೇಜವನ್ನೇ. ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ. ದೇವಿಯುವಾದ ತಂತ್ರ ಸಿದ್ಧಿಯು ನೀನು, ಪ್ರಣವ ಪಂಚಾಕ್ಷರಿಯೇ ಪಾವನವನ್ನು, ಮಂತ್ರಾದೇವಿಯು ಆದ ತಂತ್ರ ಸಿದ್ಧಿಯು ನೀನು, ಪ್ರಣವ ಪಂಚಾಕ್ಷರಿಯೇ ಆದನವನ್ನು, ತತ್ವರಸದ ಮೇಘ ತೊಡಲಾಗಿ ಕುಳಿತನವ, ತತ್ವರಸದ ಮೇಘ ತೊಡಲಾಗಿ ಕುಳಿತನವ, ನೀನಾದೆ ಸ್ವಾತಿ ಮಳೆ ಸುರಿಸಿದವನು, ನೀನಾದೆ ಸ್ವಾತಿ ಮಳೆ ಸುರಿಸಿದವನು. ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ.
ಸಮರಸವೋ ಲಿಂಗಾಂಗ ನೀವರ ಸಂಗ ಬೆಳಗು ಬೆಳಗಲಿ ಎಂದು ಕೂಡಿದಂತೆ ಸಮರಸವೋ ಲಿಂಗಾಂಗ ನೀವರ ಸಂಗ ಬೆಳಗು ಬೆಳಗಲಿ ಎಂದು ಕೂಡಿದಂತೆ ಭಾವನಾದಾತೀತ ಬೆರಗು ನಿಜದರಿವು ಭಾವನಾದಾತೀತ ಬೆರಗು ನಿಜದರಿವು ನಿಲುವು ಒಂದೇ ಆಯ್ತು ಶೂನ್ಯದಂತೆ ನಿಲುವು ಒಂದೇ ಆಯ್ತು ಶೂನ್ಯದಂತೆ ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆ ಒಲವಿನ ಮೂರ್ತಿ ರಾಜೇಂದ್ರರೇ ಓಂಕಾರದಾಗಿದ ದೇಹ ಕರುಣಾ ಕಾಂತಿಯೊಳೆದು ಮಂತ್ರ ಪಠನ ಓಂಕಾರದಾಕಾರ ಅವನವಾಗಿದ ದೇಹ ಕರುಣಾ ಕಾಂತಿಯೊಳು ಮಂತ್ರ ಪಠನ ಲೋಕ ಕಲ್ಯಾಣಕ್ಕೆ ಸವೆಸಿದ ಶ್ರೀಗಂಧ ಲೋಕ ಕಲ್ಯಾಣಕ್ಕೆ ಸವೆದ ಶ್ರೀಗಂಧವ ಕರ್ಪೂರದಾರತಿ ನಿನ್ನ ವದನ ಕರ್ಪೂರದಾರತಿ ನಿನ್ನ ವದನ ಶಿವರಾತ್ರಿ ಗುರುವರನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರನೇ ಕಿರಣ ತರುಣ ಛಾಯೆಯೊಳು ಕಾಂತಿಯನ್ನು ಮೆರೆದು ಕಿರಣ ತರುಣ ಛಾಯೆಯೊಳು ಕಾಂತಿಯೊಳು ಮೆರೆದು ಜಗಕ್ಕಿದ್ದ ಶ್ರೀ ಜ್ಯೋತಿ ತೇಜವನ್ನೇ ಜಗಕ್ಕಿದ್ದ ಶ್ರೀ ಜ್ಯೋತಿ ತೇಜವನ್ನೇ ಶಿವರಾತ್ರಿ ಗುರುವದನ ಕರಕಮಲ ಸಂಜಾತ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ ಕರುಣೆಯೊಲವಿನ ಮೂರ್ತಿ ರಾಜೇಂದ್ರರೇ